ನಾವು ಸ್ಕೂಲಲ್ಲಿ ಇದ್ದಾಗಿಂದ ಮಾದಪ್ಪನ ಹಾಡುಗಳೇ ಜಾಸ್ತಿ ಆಡ್ತಿದ್ದು. ಅವಾಗಿನ ಬೆಟ್ಟಕ್ಕೆ ಬರಬೇಕು ಅನ್ನೋದು ಆಸೆ ಅಲ್ಲ, ಕನಸು. ಫಸ್ಟ್ ಟೈಮ್ ಬಂದಿದ್ದು 2021 ಅವಾಗೂ ಅಣ್ಣ, ನಾನು, ಅಪ್ಪು, ಮಾವ ಬಂದಿದ್ದು. ಫುಲ್ ಫ್ಯಾಮಿಲಿ ಇದೆ ಫಸ್ಟ್ ಟೈಮ್ ಬಂದಿರೋದು. ನಾವೀಗ ನಮ್ಮ ಫ್ಯಾಮಿಲಿ ಸಮೇತ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಫ್ರೆಂಡ್ ಕ್ಯಾಮ್ರಾ ಮಾಡ್ಕೊಡ್ತೀವಿ. ಏನಣ್ಣ ಇದು? ನಾವೀಗ ನಮ್ಮ ಫ್ಯಾಮಿಲಿ ಸಮೇತ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಇವ್ರು ನಮ್ಮ ಭಾವ, ಇವ್ರು ನಮ್ಮ ಅಪ್ಪನ ಪಾರ್ಟ್ನರು. ನೋಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬಾಯ್. ನೀವು ಉದ್ದಾರ ಆಗಲ್ಲ ಬಿಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮಾದಪ್ಪನ ನೋಡೋಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ. ಯೂಶುವಲ್ ಆಗಿ ಬೆಟ್ಟಕ್ಕೆ ಯಾವ ಥರ ಬೇಕಾದರೂ ಹೋಗ್ಬೋದು, ಬಟ್ KSRTC ಹೋಗೋದು ಡಿಫ್ರೆಂಟ್ ವೈಬ್. ಅದು ಘಾಟ್ ಸೆಕ್ಷನ್ನಲ್ಲಿ KSRTC ಜರ್ನಿ ಸಕ್ಕದಾಗಿರುತ್ತೆ ಮಾತ್ರ. ಅಪ್ಪ ಮಾದೇಶ್ವರ ಅಂತಂದೆ. ಫೈನಲಿ ಬೆಟ್ಟಕ್ಕೆ ಬಂದಾಯಿತು. ಇವ್ರು ಯಾರಿಗೂ ರೂಮ್ ಮಾಡೋದು ಬೇಡವಂತೆ. ರೂಮು ಬೇಡ, ದರ್ಶನ ಮಾಡೋದು ಬೇಡ, ಹೆವಿ ಚಳಿ ಐತೆ, ನಾಳೆ ಮಾಡೋಣ ದರ್ಶನ ಅಂತವ್ರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಆದರೆ ನಾವು ದರ್ಶನ ಮಾಡಿಕೊಂಡು ಮಲ್ಕೊಂಡು ಎದ್ದು ಬೆಳಿಗ್ಗೆ ಇವ್ರಿಗೆಲ್ಲ ದರ್ಶನ ಮಾಡಿಸಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಬೆಟ್ಟಕ್ಕೆ ಬಂದರೆ ಬರೀ ಮಳವಳ್ಳಿ ಮಾದೇವಸ್ವಾಮಿ ಅವ್ರ ಸಾಂಗ್ಗಳನ್ನ ಮರೆಯೋಕ್ಕಂತೂ ಆಗೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅವ್ರು ನಮಗೆ ಹೀರೋ ಥರ ಆಡ್ತಾರೆ, ಕುಣಿತಾರೆ. ಸಿದ್ದಪ್ಪದಿ ಅಂದರೆ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಯಾರನ್ನೋ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇಲ್ಲಿಗೆ ಬಂದರೆ ಅವ್ರ ಸಾಂಗ್ಗಳು ತಲೆಯಲ್ಲಿ ಹಂಗೆ ಓಡ್ತಾ ಇರ್ತದೆ. ಅಂಗದಗಿರಿ ಚಂದ ನೋಡಿರೋ, ನಮ್ಮ ಮಾದೈನ ಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣದವನ ಮುದ್ದಾದ ಮೊಗವ ನೋಡಿರೋ, ಮೈಕಾರ್ನ ಬಿದ್ದು ಬೇಡಿರೋ. ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮೊಗವ ನೋಡಿರೋ, ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮೊಗವ ನೋಡಿರೋ. ನಮ್ಮ ಸ್ವಾಮಿಗೆ ಹೋಗಿ ಎನ್ನಿರೋ, ಅಂಗದಗಿರಿ ಚಂದ ನೋಡಿರೋ, ನಮ್ಮ ಮಾದೈನ ಗಿರಿಗೆ ಬಂದಿರೋ, ಸ್ವಾಮಿಯ ಗುಡಿಯ ಗೋಪುರವ ನೋಡಿರೋ. ಪ್ರಸಾದ ತಿನ್ಕೊಂಡು ಬಂದು ಇವ್ರು ಯಾರು ದರ್ಶನ ಮಾಡಲ್ವಂತೆ. ನಾವು ಬುತ್ತಿ ತಂದಿದ್ದೀವಿ, ಬುತ್ತಿ ಕೆಟ್ಟೋಗ್ಬಿಡುತ್ತೆ ಅಂತ ನಾನು, ಅಪ್ಪು, ಮಾವ, ಅಮ್ಮ, ಅತ್ತೆ ದರ್ಶನಕ್ಕೆ ಹೋಗ್ತಿದ್ದೀವಿ. ಬನ್ನಿ ದರ್ಶನ ಮಾಡ್ಕೊಬರೋಣ. ಈಗ ದರ್ಶನ ಆಗಲ್ಲ ಅಂದ್ಕೊಂಡಿದ್ದು. ದರ್ಶನ ಎಲ್ಲ ಮಾಡಿ ಟೀ ಕುಡ್ಕೊತ ಕೂತಿದ್ದೀವಿ. ಇಲ್ಲಿಂದ ಹೋಗಿ ಮಲ್ಕೊಳ್ಳೋದೆ, ಬೆಳಿಗ್ಗೆ ಎದ್ದು ಹೋಗೋದೆ. ನಾವೇ ಲಾಸ್ಟು. ನಮ್ಮ ಪುಣ್ಯಕ್ಕೆ ನಾವು ಹೋಗಿ ದೇವ್ರು ನೋಡ್ತಿದ್ದಂಗೆ ಬಾಗಿಲಾಕ್ಬಿಟ್ರು. ಶಬರಿಮಲೆಯಲ್ಲೂ ಹಂಗೆ ಆಗಿತ್ತು, ಇಲ್ಲೂ ಹಂಗೇನೆ. ಎಲ್ಲ ಟೀ ಕುಡಿತಾವ್ರೆ. ಹೋಗೋಣ ಈಗ. ಬೆಟ್ಟಕ್ಕೆ ಬಂದರೆ ಮಾಮೂಲಿ ಲೌಕಿಕ ಪ್ರಪಂಚದಿಂದ ಹೊರಗಡೆ ಇದ್ದೀವಿ ಅನಿಸ್ತದೆ. ಸುತ್ತ ಬೆಟ್ಟ, ಯಾವುದೇ ಜಂಜಾಟ ಇಲ್ಲ. ಇಂಥ ಕಡೆ ಬಂದು ಅಪ್ಪಾಜಿ ನೆಲೆಯಾಗಿದ್ದಾರೆ. ತಪ್ಪು ನೆಪ್ಪೆಲ್ಲ ಒಪ್ಪೋನಪ್ಪ, ಅಪ್ಪೋ ಅಪ್ಪಾಜಿ ಮಾದಪ್ಪ. ಕೋಪ ತಾಪಾನು ಶಾಪಾನಪ್ಪ, ಧೂಪ ಹಾಕಾದ ಕಳೆಯೋನಪ್ಪ. ಸೇವೆಗೆ ಬಂದೀವಪ್ಪ, ಪಾಪಾನ ಸುಡಬೇಕಪ್ಪ. ಮರುಗ ತರುದೇ ಮರುಗ ಬಂದವನೋ ಜನುಮ ನಮ್ಮ ಮಾದಪ್ಪ. ರಾಜಿ ಮಲ್ಲೆ ಕೇಳವನೋ ಜೇನು ಮಲೆ ಮಾದಪ್ಪ. ಹುಲಿಯ ಏರಿ ಬಂದವನೋ ಜನುಮ ನಮ್ಮ ಮಾದಪ್ಪ. ರಾಜಿ ಮಲ್ಲೆ ಕೇಳವನೋ ಜೇನು ಮಲೆ ಮಾದಪ್ಪ.
ಬೆಳಿಗ್ಗೆ ಎದ್ದು ರಥೋತ್ಸವ ಎಲ್ಲ ನೋಡಿ ಪ್ರಸಾದ ತೊಗೊಂಡು ಬಂದಿದ್ದೀವಿ. ನೆಕ್ಸ್ಟು ಈಗ ಎಲ್ಲ ಹೋಗ್ತಾರೆ ಗೊತ್ತಿಲ್ಲ. ಒಂದು ರೌಂಡ್ ಬೆಟ್ಟ ಎಲ್ಲ ಸುತ್ಕೊಂಡು ನಂಜನಗೂಡಿಗೆ ಹೋಗ್ಬೇಕು. ಫಸ್ಟ್ ಇಲ್ಲಿ ಎಲ್ಲ ನೋಡ್ಕೊಳ್ಳೋಣ, ಇನ್ನು ಎಲ್ಲೆಲ್ಲಿ ನೋಡೋಕ್ಕೆ ಚಾನ್ಸ್ ಸಿಗುತ್ತೆ ಭಗವಂತನ ಎಲ್ಲ ಕಡೆ ನೋಡಿಕೊಂಡು ಹೋಗೋಣ. ಇನ್ನೊಂದು 3 ಜನ ಊಟ ಮಾಡಿದವ್ರು ನಮ್ಮ ಅತ್ತೆಯವರು, ಅವ್ರು ಬರಲಿ ಹೋಗೋಣ. A few moments later. ಪ್ರಸಾದ ಎಲ್ಲ ತಗೊಂಡಾಯ್ತು, ಈಗ ಹೊರಡ್ತಾ ಇದ್ದೀವಿ. ಟೈಮ್ ಆಗಿದೆ ತುಂಬ, ಇನ್ನು ನಂಜನಗೂಡಿಗೆ ಹೋಗ್ಬೇಕು, ಅಲ್ಲಿಂದ ಊರಿಗೆ ಹೋಗ್ಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಒಳ್ಳೆ ದರ್ಶನ ಆಯಿತು. ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ಕೊಳ್ಳಿ. ಉಗೆ ಮಾದೇಶ್ವರ. ಏಳು ಮಲೆ ಮ್ಯಾಲೇರಿ ಕುಂದಾಡಮ್ಮ ಮಾದೇವ, ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾದಿಗೆಲ್ಲ ಜಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುಂದು ಮಾರಯ್ಯಂಗೆ ಬಗ್ಗಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುಂದು ಮಾರಯ್ಯಂಗೆ ಬಗ್ಗಿ ಕುಣೀರು.